ಸ್ನೇಹಿತರೆ ಹಾಗೂ 7ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ಅವಧಿಯಲ್ಲಿ ಹೆಲ್ದಿ ಲೈಫ್ ಅಂದರೆ ಆರೋಗ್ಯವಂತ ಜೀವನ ಈ ಘಟಕದ ಎಕ್ಸೈ ಕ್ವೆಶ್ಚನ್ ಆನ್ಸರನ್ನು ಮತ್ತು ಗ್ರಾಮರ್ ಪ್ಯಾಟರ್ನ್ ಇವತ್ತು ಅಧ್ಯಯನ ಮಾಡೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಹೆಲ್ದಿ ಲೈಫ್ ಈ ಚಾಪ್ಟರ್ಗೆ ಸಂಬಂಧಿಸಿದಂತೆ ಕ್ವೆಶ್ಚನ್ ಆನ್ಸರಿಗೆ ಸಾಗೋಣ. ಮೊದಲನೇ ಕ್ವೆಶ್ಚನು, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆಗೆ ಸಂಬಂಧಿಸಿದಂಥ ಕ್ವೆಶ್ಚನ್ ಆನ್ಸರು. ಅದರಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಸೆಂಟೆನ್ಸಸ್ ಈಚ್. ಅದರಲ್ಲಿ ಒಂದೇದು, ವಿಚ್ ವಾಸ್ ದಿ ಹೆಲ್ದಿಯೆಸ್ಟ್ ಪ್ಲೇಸ್ ದ್ಯಾಟ್ ಯು ಕುಡ್ ಇಮ್ಯಾಜಿನ್. ನಾವು ಥಿಂಕ್ ಮಾಡಿದಾಗ ಯಾವುದು ಆರೋಗ್ಯವಂತವಾದ ಒಂದು ಸ್ಥಳ, ಅಂದರೆ ಯಾವ ನಮ್ಮ ವಿಚಾರಕ್ಕೆ ಹೊಳೆದಂತೆ ಆರೋಗ್ಯವಂತ ಸ್ಥಳ ಯಾವುದು ಅಂತ ಕೇಳಿದರು. ಅರ್ತ್ ವಾಸ್ ದಿ ಹೆಲ್ದಿಯೆಸ್ಟ್ ಪ್ಲೇಸ್ ವಿ ಕುಡ್ ಇಮ್ಯಾಜಿನ್. ಭೂಮಿಯೇ ಒಂದು ಆರೋಗ್ಯವಂತವಾದ ಒಂದು ಸ್ಥಳ ಅಂತ ಕರೆಯಲಾಗ್ತದೆ. ನೆಕ್ಸ್ಟು, ಹೂ ವಾಸ್ ದಿ ಕ್ಯೂರಿಯಸ್. ಕ್ಯೂರಿಯಸ್ ಮೀನ್ಸ್ ವಿಷ ಅಂತ ಅರ್ಥವನ್ನು ಕೊಡ್ತದೆ ಅಥವಾ ಹಾನಿಕಾರಕತೆ ಅರ್ಥ ಕೊಡ್ತದೆ. ಅಂದ್ರೆ ಒನ್ ಆಫ್ ದಿ ವಿಚಸ್ ವಾಸ್ ಕ್ಯೂರಿಯಸ್. ವಿಚಸ್ ಮೀನ್ಸ್ ಮಾಂತ್ರಿಕ ಸಾಕಷ್ಟು ಏನೋ ವಿಷಯವನ್ನು ಹೊಂದಿರತಕ್ಕಂಥ ಮಾಂತ್ರಿಕ ಆಗಿದೆ. ಇನ್ನು ವಾಟ್ ಮೇಡ್ ದಿ ಪೋಷನ್ ಗೋ ರಾಂಗ್. ಪೋಷನ್ ಅಲ್ಲ, ಪಾಯ್ಸನ್. ವಾಟ್ ಮೇಡ್ ದಿ ಪಾಯ್ಸನ್ ಗೋ ರಾಂಗ್. ಪಾಯ್ಸನ್ ವಿಷ ಅನ್ನೋದು ಹೇಗೆ ಏನು ವಿಷ ಹೆಂಗೆ ರಾಂಗ್ ಆಗಿತ್ತು. ಡ್ಯೂರಿಂಗ್ ದಿ ಕಲೆಕ್ಷನ್ ಆಫ್ ಎನರ್ಜಿ ಒನ್ ಆಫ್ ದಿ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಇಟ್ರಿಂಗ್ ದಿ ವರ್ಡ್ಸ್. ಅಂದ್ರೆ ಏನು ಮಾಡಿದ್ರೆ ವಿಚಿಸ್ ಮಾಂತ್ರಿಕರವರು ಏನು ಮಾಡ್ತಾರೆ ಅಂದ್ರೆ ಎನರ್ಜಿಯನ್ನು ಸಸ್ಯಗಳಿಂದ ಎನರ್ಜಿಯನ್ನು ಕಲೆಕ್ಷನ್ ಮಾಡುವಾಗ ಒಂದು ಮಿಸ್ಟೇಕನ್ನು ಮಾಡ್ತಾರೆ. ಮಂತ್ರವನ್ನು ಹೇಳುವಾಗ ಒಂದು ಮಿಸ್ಟೇಕ್ ಮಾಡಿದಾಗ ಆ್ಯಸ್ ಎ ರಿಸಲ್ಟ್ ದೇರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್ ವಿಚ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದಿ ಫಾರೆಸ್ಟ್. ಇಡೀ ಒಂದು ಫಾರೆಸ್ಟೇ ಡಿಸ್ಟ್ರಾಯ್ ಆಗ್ತದೆ. ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಒಂದು ಮಂತ್ರ, ಒಂದು ಜನರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಒಂದು ಮಂತ್ರ ಮಿಸ್ಟೇಕ್ ಮಾಡೋ ಕಾರಣ ಇಡೀ ಫಾರೆಸ್ಟೇ ಡಿಸ್ಟ್ರಾಯ್ ಆಗ್ತದೆ. ನೆಕ್ಸ್ಟ್, ವಾಟ್ ಹ್ಯಾಪನ್ಡ್ ಆಫ್ಟರ್ ದಿ ಎಕ್ಸ್ಪ್ಲೋಷನ್ ಆದ ನಂತರ ಏನಾಗ್ತದೆ. ಆಫ್ಟರ್ ದಿ ಎಕ್ಸ್ಪ್ಲೋಷನ್ ದಿ ಕಂಪ್ಲೀಟ್ ಫಾರೆಸ್ಟ್ ವಾಸ್ ಡಿಸ್ಟ್ರಾಯ್ಡ್. ಎಕ್ಸ್ಪ್ಲೋಷನ್ ಆದ ನಂತರ ಇಡೀ ಫಾರೆಸ್ಟನ್ನು ನಾಶ ಹೊಂದ್ತದೆ. ನೆಕ್ಸ್ಟು, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಕ್ವೆಶ್ಚನ್ ಆನ್ಸರು. ಇಲ್ಲಿ ಒಂದಂಕದ ಪ್ರಶ್ನೆಗಳು. ಫಸ್ಟು, ವಾಟ್ ಹ್ಯಾಪನ್ಡ್ ಟು ದಿ ವಿಚಸ್ ಆಫ್ಟರ್ ಎಕ್ಸ್ಪ್ಲೋಷನ್. ಮಾಂತ್ರಿಕರ ಸ್ಥಿತಿ ಏನಾಗ್ತದೆ ಎಕ್ಸ್ಪ್ಲೋಷನ್ ಆದ ನಂತರ. ಮಾಂತ್ರಿಕ ಸ್ಥಿತಿ ಏನಾಗ್ತದ್ರೆ ಆಲ್ ದಿ ವಿಚಸ್ ವೇರ್ ಟರ್ನ್ ಇನ್ ಟು ಟಿನ್ನಿ ಕ್ರಿಯೇಚರ್ಸ್ ಲೈಕ್ ಜಮ್ಸ್ ಆ್ಯಸ್ ಎ ರಿಸಲ್ಟ್ ಆಫ್ ಎಕ್ಸ್ಪ್ಲೋಷನ್. ಅಂದ್ರೆ ಮಾಂತ್ರಿಕರ ಸ್ಥಿತಿ ಏನಾಗ್ತದೆ ಅಂದರೆ ಎಕ್ಸ್ಪ್ಲೋಷನ್ ಆದ ನಂತರ ಮಂತ್ರವನ್ನು ಪಠನೆ ಮಾಡಿ ತಪ್ಪಿದ ಕಾರಣ ಅವ್ರ ಸ್ಥಿತಿ ಏನಾಗ್ತಾರೆ, ಚಿಕ್ಕದಾದ ಕೀಟಗಳಾಗಿ ಪರಿವರ್ತನೆ ಆಗ್ತಾರೋ. ಆ ಚಿಕ್ಕದಾದ ಕೀಟಗಳಾಗಿ ಭೂಮಿಯಲ್ಲಿ ಹುದುಗಿ ಹೋಗಿಬಿಡ್ತಾರೋ. ದೇ ವೇರ್ ಟ್ರ್ಯಾಪ್ಡ್ ಇನ್ ದಿ ಲಿಕ್ವಿಡ್ ಇನ್ ದಿ ಸ್ಮಾಲ್ ಬಾಟಲ್. ಚಿಕ್ಕ ಬಾಟಲ್ ಒಳಗೆ ಲಿಕ್ವಿಡ್ ಸ್ಥಿತಿಯಲ್ಲಿ ಅವು ಸಣ್ಣ ಸಣ್ಣ ಹುಳುಗಳಾಗ್ತಾರೋ. ವಿಚ್ ವಾಸ್ ಲೈಯಿಂಗ್ ಎ ಸ್ವಾಫ್. ಅಂದ್ರೆ ಅಲ್ಲೇ ಏನು ಮಾಡ್ತಾರೆ ಅಂದ್ರೆ ಕೀಟಗಳಾಗಿ ಅವರು ಭೂಮಿಯಲ್ಲಿ ಏನು ಮಾಡ್ತಾರೋ ಜೀವಂತ ಪಡ್ತಾರೋ. ಅಂದ್ರೆ ಮಾಂತ್ರಿಕ ಸ್ಥಿತಿ ತಪ್ಪ ಮಂತ್ರವನ್ನು ಹೇಳಿದ ಕಾರಣ ಅವರು ಏನು ಚಿಕ್ಕ ಚಿಕ್ಕ ಕೀಟಗಳಾಗಿ ಒಂದು ಬಾಟೆಯಲ್ಲಿ ಆಗಿ ಪರಿವರ್ತನೆ ಆಗ್ತಾರೋ. ನೆಕ್ಸ್ಟ್, ವಾಟ್ ಡಿಡ್ ದಿ ಬಾಯ್ ಡೂ ವಿತ್ ದಿ ನ್ಯೂ ಡ್ರಿಂಕ್ಸ್. ಒಬ್ಬ ಹುಡುಗ ಏನು ಆ ನೀರನ್ನು ಕುಡ್ದ, ಚಿಕ್ಕ ಬಾಟಲ್ ಇರ್ತಕ್ಕಂಥ ನೀರನ್ನು ಕುಡಿದಾಗ ಏನಾಗ್ತದೆ. ದಿ ಬಾಟಲ್ ಥಾಟ್ ದ್ಯಾಟ್ ಇಟ್ ವಾಸ್ ಎ ನೈಸ್ ಡ್ರಿಂಕ್ ಆ್ಯಂಡ್ ಸಾಲೋಡ್ ಇಟ್ ಫುಲ್ಲಿ. ಅಂದರೆ ಭಾಳಷ್ಟು ಸಿಹಿಯಾಗಿರೋದರಿಂದ ಅದನ್ನು ಅವನು ಕುಡಿತಾನು. ಯಾರೇ ಫುಲ್ಲಿ ಎಲ್ಲ ಹುಡುಗ ಕುಡಿದಾಗ ಆ ಮಾಂತ್ರಿಕದಿರ್ತಕ್ಕಂಥ ಒಂದು ಬಾಟಲಿ ಆ ಕೀಟಗಳಾದ ಕಾರಣ ಆ ಕೀಟಗಳನ್ನು ಸೇವನೆ ಮಾಡಿದ ಒಂದು ವಿಷ ಆಗಿಬಿಡ್ತದೆ ಶರೀರ. ಅವಾಗ ಸರಿಯಾಗಿ ಡೈಜೆಷನ್ ಆಗೋಲ್ಲ. ಅವನು ಆಹಾರವನ್ನು ಏನು ಮಾಡ್ತಿರ್ತಾರೆ, ಅಂಥ ಆಹಾರವನ್ನು ಬರ್ಗರು, ಕುರ್ಕುರಿ ಇಂಥವುಗಳನ್ನು ಆಸೆಯನ್ನು ಪಡ್ತಿರ್ತಾರೆ. ಹಣ್ಣುಗಳನ್ನು ತಿನ್ನೋದು ಬಿಟ್ಟು ಇದರ ಆಸೆಯನ್ನು ಪಡ್ತಾರೆ. ಹೌ ಡಿಡ್ ದಿ ಬಾಯ್ ಚೇಂಜಸ್ ಆಫ್ಟರ್ ಡ್ರಿಂಕಿಂಗ್ ದಿ ಪಾಯ್ಸನ್ ಸೇವನೆ ಮಾಡಿದ ನಂತರ ಬಾಯ್ಸ್ಗೆ ಏನಾಗ್ತದೆ, ಏನು ಚೇಂಜಸ್ ಆಗ್ತದ್ರೆ ದಿ ವಿಚಸ್ ಚೇಂಜ್ ದಿ ಬಾಯ್ಸ್ ಡಿಸ್ಲೈಕ್. ಬಾಯ್ಸ್ನ ಆಸಕ್ತಿ ಏನಿದ್ದು
ಡಿಸ್ಲೈಕ್ ಅದು ಲೈಕ್ ಅಂದರೆ ಇಷ್ಟಪಡೋದು, ಡಿಸ್ಲೈಕ್ ಇಷ್ಟಪಡೋದು ಅಂದ್ರೆ ಅವ ಗಿಡದಲ್ಲಿ ಫಾರೆಸ್ಟಲ್ಲಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ತಿಂದು ಆರೋಗ್ಯಕರವಾಗಿ ಆ ಹುಡುಗ ಜೀವನ ನಡೆಸ್ತಿರ್ತ. ಅಂಥ ಸಂದರ್ಭದಲ್ಲಿ ಈ ಪಾಯ್ಸನ್ ಆಗಿರ್ತಕ್ಕಂಥ ಈ ಚಿಕ್ಕ ಬಾಟ್ಲಿರ್ತಕ್ಕಂಥ ವಿಷವನ್ನು ಸೇವನೆ ಮಾಡೋದ್ರಿಂದ ಅವರ ಆಸೆಗಳೆಲ್ಲ ಡಿಸ್ಲೈಕ್ ಆಗ್ತಾವೆ. ಏನಾಗ್ತವೆ ಅಂದ್ರೆ ಅವರು ಪಿಜ್ಜಾ ಬರ್ಗರ್ ಇಂಥವನ್ನು ತಿನ್ನಲು ಆಸೆಯನ್ನು ಪಡ್ತಾರೆ. ಮೆನ್ಷನ್ ದಿ ವರ್ಸ್ಟ್ ಥಿಂಗ್ ದ್ಯಾಟ್ ವಿಚಸ್ ಲರ್ನ್ ಟು ಡೂ. ಮಾಂತ್ರಿಕವರು ಏನು ಮಾಡ್ರಂದ್ರೆ ವರ್ಸ್ಟ್ ಥಿಂಗ್ ಏನನ್ನು ಮೆನ್ಷನ್ ಮಾಡಿರು ಅಂತ ಕೇಳಿದರು. ದಿ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಾಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಲೈಕ್ ವೈರಸ್. ಏನು ಮಾಡ್ರಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಈ ವೈರಸ್ಸನ್ನು ಹರಡುವಂತೆ ಅವರು ಮಾಂತ್ರಿಕರು ಮಾಡಿರು. ದಿಸ್ ಕಾಜಸ್ ದಿ ವಾಟ್ ಡಿಸ್ಕೇಸ್ ಇನ್ ಎ ಮ್ಯಾನ್ ದಟ್ ಈಸ್ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಜೀವನವನ್ನು ಸಮೃದ್ಧವಾದ ಆರೋಗ್ಯಕರವಾದ ಜೀವನವನ್ನು ವಿಷಯುಕ್ತವಾಗಿ ಮಾಡ್ರು, ವೇಸ್ಟಾಗಿ ಮಾಡ್ರು. ಯಾಕಂದ್ರೆ ಅವರಿಗೆ ಆಹಾರ ಹೋಗದಂತೆ ಮಾಡ್ರು. ನೆಕ್ಸ್ಟ್ ಕ್ವಶನ್, ಹೂ ಡಿಸ್ಕವರ್ಡ್ ದಿ ವಿಚಸ್ಸನ್ನು ಡಿಸ್ಕವರ್ ಮಾಡಿದವರು ಯಾರು? ಡಾಕ್ಟರ್ ಫಿಟ್ಟನ್ ಹೆಲ್ದಿ ಡಿಸ್ಕವರ್ಡ್ ದಿ ವಿಚಸ್. ಮಾಂತ್ರಿಕವನ್ನು ಡಿಸ್ಕವರ್ ಮಾಡಿ ಅಂದರೆ ಹೂ ಇಸ್ ದಿ ವಿಚಸ್, ಹೂ ಯಾರವ? ಡಾಕ್ಟರ್ ಫಿಟ್ಟನ್ ಹೆಲ್ದಿ ಡಿಸ್ಕವರ್ಡ್ ದಿ ವಿಚಸ್ ಅಂದರೆ ಒಂದು ವೈರಸ್ಸನ್ನು ಕಂಡು ಹಿಡಿದಂಥವ್ರು. ಅವ ಮಾಂತ್ರಿಕನಾಗಿದ್ದ, ಅವ ಡಾಕ್ಟರ್ ಆಗಿದ್ದ. ಅವನ ಹೆಸರು ವಿಟನ್ ಹೆಲ್ದಿ. ವಾಟ್ ಡಿಡ್ ದಿ ವಾಟ್ ಡಿಡ್ ದಿ ಪೇಷಂಟ್ಸ್ ಟು ಬಿಫೋರ್ ದೇ ವೆಂಟ್ ಡಾಕ್ಟರ್ ಫಿಟ್ಟನ್ ಹೆಲ್ದಿ ಹತ್ರ ಪೇಷಂಟ್ಸ್ ಹೋದಾಗ ಏನು ಮಾಡಿದಂದ್ರೆ ದಿ ಪೇಷಂಟ್ ಡಿಡ್ ನಾಟ್ ಈಟ್ ಫ್ರೂಟ್ಸ್. ಯಾಕಂದ್ರೆ ಅವು ಒಂದು ವಿಷಯವನ್ನು ಇಂಜೆಕ್ಟ್ ಮಾಡಿದ ಕಾರಣ ಅವು ಹಣ್ಣುಗಳನ್ನು ತಿನ್ನಲ್ಲ, ವೆಜಿಟೇಬಲ್ಸ್ ಅಂತ ತಿನ್ನಲ್ಲ. ದೇ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್ ಆರ್ ಪ್ಲೇಯಿಂಗ್. ಅವನಿಗೆ ಓಡಾಕೂ ಸಾಧ್ಯ ಆಗಲಿಲ್ಲ, ಆಟ ಆಡೋಕ್ಕೂ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಅವ್ನು ನಮ್ಮಲ್ಲಿ ಪಾಯ್ಸನನ್ನು ಇಂಜೆಕ್ಷನ್ ಮಾಡಿರ್ತಾರೆ. ಹೆಲ್ದಿ ಡಾಕ್ಟರ್ ಇದ್ದಾವ ಪಾಯ್ಸನ್ ಇಂಜೆಕ್ಷನ್ ಮಾಡೋದ್ರಿಂದ ಅದೇನಾಗ್ತದೆ, ಹಣ್ಣುಗಳನ್ನು ತರಕಾರಿ ತಿನ್ನೋ ಬದಲಾಗಿ ದೇ ಸ್ಟಾರ್ಟೆಡ್ ಫೀಲಿಂಗ್ ಇಟ್. ದೇ ಹ್ಯಾಡ್ ನೋ ಡಿಸೈರ್ ಟು ಎನಿಥಿಂಗ್. ಯಾವುದನ್ನೂ ಮಾಡೋಕ್ಕೆ ಆಗಲ್ಲ, ಪರಿಸರದಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ವಾಟ್ ವಾಸ್ ದಿ ಅಡ್ವೈಸ್ ಆಫ್ ಡಾಕ್ಟರ್ ಫಿಟ್ಟನ್ ಹೆಲ್ದಿ ಅವರು ಏನು ಅಡ್ವೈಸ್ ಮಾಡಿದ್ರು? ದ ಬೆಸ್ಟ್ ರೆಮಿಡಿ ವಾಸ್ ನೈದರ್ ಪಿಲ್ ನಾರ್ ಇಂಜೆಕ್ಷನ್. ಅಂದ್ರೆ ನೀವು ಮಾಡಿ ಇಂಜೆಕ್ಷನ್ ಮಾಡ್ಕೋಬಾರ್ರಿ, ನೈದರ್ ಪಿಲ್ಸ್ ಬಗ್ಗೆ ಮಾಡಿರಿ. ದಿ ಪೇಷಂಟ್ ಶುಡ್ ಈಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಡೂ ಸಮ್ ಎಕ್ಸಸೈಸ್. ಅಂದರೆ ಡಾಕ್ಟರ್ ಏನು ಮಾಡ್ತಾರೆ ಅಂದ್ರೆ ಈ ಅನಾರೋಗ್ಯದಿಂದ ಬಳತಕ್ಕಂಥ ವ್ಯಕ್ತಿಗೆ ಒಂದು ಟ್ರೀಟ್ಮೆಂಟ್ ಏನು ಕೊಟ್ಟರು ಅಂದ್ರೆ ನೀವು ಹಣ್ಣು ಹಂಪಲುಗಳನ್ನ ತಿರ್ರಿ, ಗಿಡದಲ್ಲಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನ ಎಕ್ಸಸೈಸ್ ಮಾಡಿರಿ. ಅವಾಗ ನಿಮ್ಗೆ ಈ ಪಾಯ್ಸನ್ನಿಂದ ಸೇವನೆ ಮಾಡ್ತಕ್ಕಂಥ ಮಾಂತ್ರಿಕ ಮಾಡಿರ್ತಕ್ಕಂಥ ಎಲ್ಲ ರೋಗಗಳು ನಿಮ್ಗೆ ಹೋಗೋದು, ವೈರಸ್ ಎಲ್ಲ ಸಾಯ್ತದ. ಇಫ್ ಎನಿಬಡಿ ಟುಕ್ ದಿಸ್ ಅಡ್ವೈಸ್ ಇಟ್ ಬಿಕಮ್ ಹೆಲ್ದಿ ಆ್ಯಂಡ್ ದೇ ವಿಚ್ ಇಸ್ ಹ್ಯಾಡ್ ಲಿವ್ ಟು ದಿ ಬಾಡಿ ಆರ್ ದೇ ಕುಡ್ ಬಿ ರೈಡ್ ಆಫ್ ಬೈ ಸಿಂಗಲ್ ಸ್ನೇಕ್. ಅಂದರೆ ತರತ್ತ ನೀವೇ ಮಾಡಿದಂದ್ರೆ ಫ್ರೂಟ್ಸು ಹಣ್ಣುಗಳನ್ನು ತಿನ್ನೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಡಿಸೀಸ್ ಹೋಗ್ತದೆ. ಡಿಸೀಸ್ ಹೋಗಿ ನೀವು ಆರೋಗ್ಯಕರವಾದ ಜೀವನ ನಡೆಸ್ಬೋದು. ಎಕ್ಸಸೈಸನ್ನು ಮಾಡಿರಿ, ನಿಮ್ಮ ದೇಹ ಸದೃಢವಾಗಿರ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೆಕ್ಯಾಬ್ಯುಲರಿ ಪಾಯಿಂಟ್ ಅಂದರೆ ಗ್ರಾಮರ್ ಪಾಯಿಂಟಿಗೆ ಹೋಗೋಣ. ಅದರಲ್ಲಿ ಒನ್ ಟೈಪ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟೇಬಲ್ ವರ್ಡ್ಸ್ ಫ್ರಮ್ ದಿ ವರ್ಡ್ಸ್ ಗಿವನ್ ಇನ್ ದಿ ಬ್ರ್ಯಾಕೆಟ್ಸ್. ಒನ್ ಈಸ್ ಡನ್ ಫಾರ್ ಯು. ಒಂದನ್ನು ಅವ್ರು ಕೊಟ್ಟಿದ್ದಾರೆ ನೋಡಿ. ಮಿನಿ ಏಟ್ ಎ ವೆರೈಟಿ ಆಫ್ ಫುಡ್ ಐಟಮ್ಸ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆಗ್ತದೆ. ಅದರ ಸೆಕೆಂಡ್ ಒನ್ನು ದಿ ಅರ್ತ್ ವಾಸ್ ದಿ ಡ್ಯಾಶ್ ಪ್ಲೇಸ್ ವೇರ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಎಂಜಾಯ್ ಗುಡ್ ಲೈಫ್. ಹೆಲ್ದಿಯೆಸ್ಟ್ ಲೈಫ್ ಆಗಬೇಕು, ಎಷ್ಟಲ್ಲ ಹೆಲ್ದಿಯೆಸ್ಟ್ ಲೈಫ್ ಜೊತೆಗೆ ನಾವು ಒಳ್ಳೆಯ ಜೀವನವನ್ನು ನಡೆಸ್ಬೋದು. ಆರೋಗ್ಯಕರವಾದ ಸ್ಥಳದಲ್ಲಿದ್ದು ಅಂದರೆ ನಾವು ಆರೋಗ್ಯಕರವಾಗಿರ್ತೀವಿ ಅನ್ನೋದು ಸೆಂಟೆನ್ಸ್ ಬರ್ತದೆ. ಇನ್ನು ಒನ್ ಆಫ್ ದಿ ವಿಚಸ್ ವಾಸ್ ಡ್ಯಾಶ್ ಅಬೌಟ್ ಪೀಪಲ್ ಬೀಯಿಂಗ್ ಹೆಲ್ದಿ ಫ್ಯೂರಿಯಸ್. ವಿಷಯ ಮಾಡ್ತದೆ ಅಂದರೆ ಮಾಂತ್ರಿಕ ಮಾಡಿರ್ತಕ್ಕಂಥ ಒಂದು ತಂತ್ರದಿಂದ ಏನಾಗ್ತದೆ, ವಿಷಯವಾಗಿ ಪರಿವರ್ತನೆ ಆಗ್ತದೆ. ನೆಕ್ಸ್ಟು ದೇರ್ ವಾಸ್ ಎ ಬಿಗ್ ಡ್ಯಾಶ್ ದ್ಯಾಟ್ ಡಿಸ್ಟ್ರಾಯ್ಡ್ ದಿ ಫಾರೆಸ್ಟ್ ಎಕ್ಸ್ಪ್ಲೋಷನ್. ಅಂದರೆ ಇಡೀ ಫಾರೆಸ್ಟ್ ಡಿಸ್ಟ್ರಾಯ್ ಆಗೋಕ್ಕೆ ಕಾರಣ ಏನಂದ್ರೆ ಬಿಗ್ ಎಕ್ಸ್ಪ್ಲೋಷನ್ ಆಗಿಬಿಡ್ತದೆ, ಸ್ಫೋಟಗೊಳ್ತದೆ. ಅಂದರೆ ಮಾಂತ್ರಿಕರೆಲ್ಲರೂ ಏನಾಗ್ತಾರೆ, ಸ್ಫೋಟಗೊಂಡು ಸಣ್ಣ ಬಾಟ್ನಲ್ಲಿ ಚಿಕ್ಕ ಕೀಟಗಳಾಗ್ತಾರೋ ಅವಾಗ ಫಾರೆಸ್ಟ್ ಡಿಸ್ಟ್ರಾಯ್ ಆಗ್ತದೆ. ದಿ ವಿಚಸ್ ಫೇರ್ ಡ್ಯಾಶ್ ಇನ್ ಎ ಸ್ಮಾಲ್ ಬಾಟಲ್
ಟ್ರ್ಯಾಪ್ಡ್ ಅಂದ್ರೆ ಚಿಕ್ಕದಾದ ಬಾಟಲ್ ಒಳಗೆ ಅವರೆಲ್ಲರೂ ಮಾಂತ್ರಿಕರೆಲ್ಲ ಟ್ರ್ಯಾಪ್ ಆಗಿಬಿಡ್ತಾರೆ. ಚಿಕ್ಕ ಬಾಟ್ಲಿನಲ್ಲಿ ಸಣ್ಣ ಸಣ್ಣ ಹುಳುಗಳಾಗಿ ಪರಿವರ್ತನೆ ಆಗ್ತಾರೆ. ನೆಕ್ಸ್ಟು ದೇರ್ ವಾಸ್ ನೋ ಡ್ಯಾಶ್ ಟು ಗೆಟ್ ರೈಡ್ ಆಫ್ ವಿಚಸ್ ವ್ಯಾಸಿನ್. ಅಂದ್ರೆ ಆ ವಿಚಿಸ್ರವರು ಒಬ್ಬ ಜೀವಿಯ ಒಬ್ಬರ ದೇಹದ ಮೇಲೆ ಪ್ರವೇಶ ಮಾಡಿದಂಥ ಅದಕ್ಕೆ ಟ್ರೀಟ್ಮೆಂಟ್ ಏನು ಕೊಟ್ಟರು, ವ್ಯಾಕ್ಸಿನನ್ನು ಕೊಟ್ಟರು. ವ್ಯಾಕ್ಸಿನ್ ಅಂದರೆ ಲಸಿಕೆ. ವೆನ್ ಎ ಪರ್ಸನ್ ಬಿಕಮ್ ಹೆಲ್ದಿ ದಿ ವಿಚಸ್ ಹ್ಯಾಡ್ ಟು ಲಿವ್ ದಿ ಬಾಡಿ ರೈಡಿಂಗ್ ಆನ್ ದಿ ಸ್ನೇಜ್. ಏನಾಗ್ತದ್ರೆ ಆ ಹೆಲ್ದಿ ಆರೋಗ್ಯವಂತ ವ್ಯಕ್ತಿ ಮಾಂತ್ರಿಕ ಮಾಡಿರ್ತಕ್ಕಂಥ ಏನು ಮಾಡಿರುತ್ತೆ, ಮಾಂತ್ರಿಕ ಸಣ್ಣ ಸಣ್ಣ ಹುಳಾಗಿರ್ತಕ್ಕಂಥ ನೀರನ್ನು ಕುಡಿದಕ್ಕೆ ನಂತರ ಅವು ಭಾಳಷ್ಟು ಏನಾಗ್ತದೆ, ಸ್ನೀಜ್ ಆಗಿ ಬರ್ತದೆ. ಬಾಡಿ ಈಸ್ ಸ್ನೀಜಿಂಗ್ ಆಗ್ತದೆ. ನೆಕ್ಸ್ಟು ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ಸ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಫಸ್ಟ್ ಒನ್, ವಾಟ್ ಮೇಡ್ ಪೀಪಲ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಇನ್ ದಿ ಓಲ್ಡನ್ ಡೇಸ್? In the olden days, the people ate varieties of food and lovely fruits and vegetables. ಅಂದರೆ ಹಿಂದಿನ ಕಾಲದ ಜನರೆಲ್ಲ ಏನು ಮಾಡ್ತಾರೆ ಅಂದ್ರೆ ವೆರೈಟಿ ಟೈಪ್ ಫುಡ್ಡನ್ನು ತಿಂತರು. ಆಮೇಲೆ ಆ ಫುಡ್ಡನ್ನು, ಫ್ರೂಟ್ಸು, ವೆಜಿಟೇಬಲನ್ನು ಪ್ರೀತಿಯಿಂದ ಕಾಣ್ತಿದ್ರು. ದ ಎಕ್ಸಸೈಸ್ ಅಂದರೆ ಅವರು ಆರೋಗ್ಯಕರ ಜೀವನ ನಡೆಸ್ಬೇಕಾರೆ ವ್ಯಾಯಾಮಗಳನ್ನು ಮಾಡ್ತಾರೆ. ಎಂಜಾಯ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಇಟ್ಸ್. ಅವರೆಲ್ಲ ಏನು ಮಾಡ್ತಾರೆ, ವಾಕಿಂಗ್, ರನ್ನಿಂಗ್ ಮಾಡೋದು, ಆಟ ಆಡೋದು ಎಲ್ಲ ಕಡೆ ಎಂಜಾಯ್ ಮಾಡ್ತಿದ್ರು. ದಿ ಅರ್ತ್ ವಾಸ್ ಹೆಲ್ದಿಯೆಸ್ಟ್ ಪ್ಲೇಸ್. ಅವಾಗ ಜೀವನ ಭೂಮಿ ಮೇಲೆ ಎಲ್ಲರೂ ಆರೋಗ್ಯಕರವಾಗಿರ್ತಿದ್ರು. ಆ್ಯಂಡ್ ಪೀಪಲ್ ವೇರ್ ಸ್ಟ್ರಾಂಗ್. ಪೀಪಲ್ ಸ್ಟ್ರಾಂಗ್. ಹಿಂದಿನ ಕಾಲ ಜನರೆಲ್ಲರೂ ಭಾಳಷ್ಟು ಹೊಲಗಳಲ್ಲಿ, ಗದ್ದೆಗಳಲ್ಲಿ ಇರ್ತಕ್ಕಂಥ ಹಣ್ಣು ಹಂಪಲನ್ನು ತಿಂದು ಭಾಳಷ್ಟು ಸ್ಟ್ರಾಂಗ್ ಇರ್ತಿದ್ರು. ಇನ್ನು ಹೌ ವುಡ್ ದಿ ಪಾಯ್ಸನ್ ಚೇಂಜಸ್ ದಿ ಪೀಪಲ್? ಈ ಪಾಯ್ಸನ್ ಹೇಗೆ ಪೀಪಲ್ಗಳನ್ನು ಚೇಂಜ್ ಮಾಡಿತು? ದಿ ಪಾಯ್ಸನ್ಸ್ ಚೇಂಜ್ ದಿ ಪೀಪಲ್ ಕಂಪ್ಲೀಟಾಗಿ ಚೇಂಜ್ ಮಾಡ್ತದೆ. ದಿ ಫನ್ನಿ ಫೀಲಿಂಗ್ ಸ್ಟಾರ್ಟ್ ದೇರ್ ಇನ್ ದೇರ್ ಮೌತ್. ಬಾಯಲ್ಲಿ ತಂದಾಗ ಅವರಿಗೆ ಒಂದು ಫನ್ನಿ ಫೀಲಿಂಗ್ ಆಗ್ತದೆ. ದೇ ರೆಫ್ಯೂಸ್ ಟು ಈಟ್ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಗುಡ್ ಫುಡ್ಸ್. ಅವಾಗ ಏನಾಗ್ತದೆ, ಈಗ ಒಳ್ಳೆಯ ಹಣ್ಣುಗಳನ್ನು, ತರಕಾರಿಗಳನ್ನು, ಒಳ್ಳೆಯ ಆಹಾರವನ್ನು ತಿನ್ನಬೇಕು. ದೇ ವಾಂಟೆಡ್ ಟು ಈಟ್. ಅಂದರೆ ಅದೇನಾಗ ಹಣ್ಣು ಹಂಪಲು ತಿನ್ನೋ ಬದಲಾಗಿ ದೇ ವಾಂಟೆಡ್ ಏನು ಬೇಕಾಗ್ತದೆ, ಈಟ್ ಪಿಜ್ಜಾ, ಬರ್ಗರ್, ಆಮೇಲೆ ಸ್ಯಾಟ್ ಎಟ್ ಹೋಮ್. ಅಂದರೆ ಈ ರೀತಿ ತಿನ್ನೋಕೆ ಈಗಿನ ಜನ ಎಲ್ಲ ಇಂಥವುಗಳನ್ನು ತಿನ್ನಾಕತ್ರು. ದೇ ಸ್ಪೆಂಡ್ ದೇರ್ ಟೈಮ್ಸ್ ವಾಚಿಂಗ್ ಟೆಲಿವಿಷನ್, ಈಟಿಂಗ್ ಐಸ್ ಕ್ರೀಮ್ ಆ್ಯಂಡ್ ಚಿಪ್ಸ್. ಹಿಂದಿನ ಕಾಲ ಜನರೆಲ್ಲ ಎಕ್ಸಸೈಸ್ ಮಾಡ್ತಿದ್ರು, ಹೊಲದಲ್ಲಿ ದುಡಿತಿದ್ರು, ಅವರು ಸ್ಟ್ರಾಂಗ್ ಆಗಿದ್ರು. ಈಗಿನ ಜನ ಏನು ಮಾಡುತ್ತಂದ್ರೆ ಇವುಗಳನ್ನೆಲ್ಲ ರೆಫ್ಯೂಸ್ ಮಾಡಿ ಬಿಟ್ಬಿಟ್ರು. ಹಣ್ಣು ಹಂಪಲ ತರಕಾರಿ ತಿನ್ನೋದು ಬಿಟ್ಟು ಏನು ಮಾಡಿದ್ರು, ಪಿಜ್ಜಾ, ಬರ್ಗರ್, ಇವನ್ನೆಲ್ಲ ತಿನ್ನಾಕತ್ರು. ಇದರಿಂದ ಅದ್ರ ಜೊತೆಗೆ ಮನೆಯಲ್ಲಿ ಸಾಕಷ್ಟು ಸಮಯವನ್ನು ಕಳೆಯಕತ್ರು. ಟಿ ವಿ ನೋಡೋಕೆ, ಈಟಿಂಗ್ ಮಾಡೋಕೆ, ಐಸ್ ಕ್ರೀಮ್ ತಿನ್ನೋಕೆ, ಚಿಪ್ಸ್. ಇದರಿಂದಾಗಿ ಎಕ್ಸಸೈಸ್ ಎಲ್ಲ ಒಂದು ಸಾಕಷ್ಟು ವೀಕ್ ಆದ್ರು ಅವರು. ಇನ್ನು ವೈ ವೇರ್ ದಿ ವಿಚಸ್ ನಾಟ್ ಏಬಲ್ ಟು ಮೇಕ್ ದಿ ಕೈಂಡ್ ಮ್ಯಾಜಿಕ್ ಪೊಯ್ಸನ್ ದೇ ವಾಂಟೆಡ್ ಟು ಪ್ರಿಪೇರ್? ಏಕೆ ಮಾಂತ್ರಿಕರು ತಯಾರು ಮಾಡಿರ್ತಕ್ಕಂಥ ಮ್ಯಾಜಿಕ್ ಪಾಯ್ಸನ್ನು ಪ್ರಿಪೇರ್ ಸರಿಯಾಗಿ ಆಗಲಿಲ್ಲ? ಅಂದ್ರೆ ಟು ಪ್ರಿಪೇರ್ ಎ ಮ್ಯಾಜಿಕ್ ಪೊಯ್ಸನ್ ದೇ ಶುಡ್ ಪುಟ್ ದೇರ್ ಎನರ್ಜಿ ಆ್ಯಂಡ್ ಯುಟನ್ ಸಮ್ ವಾಟ್ಸ್. ಅವರು ಮ್ಯಾಜಿಕ್ ಮಾಡಿರ್ತಕ್ಕಂಥ, ವಿಷಯುಕ್ತ ಮಾಡಿರ್ತಕ್ಕಂಥ ಪಾಯ್ಸನ್ ಕೆಲಸವನ್ನು ಮಾಡಬೇಕಾದ್ರೆ, ಮಾಂತ್ರಿಕ ಮಾಡಿರ್ತಕ್ಕಂಥ ಪಾಯ್ಸನ್ ಕೆಲಸವನ್ನು ಮಾಡಬೇಕಾದ್ರೆ ಅವರು ಒಂದು ಮಂತ್ರವನ್ನು ತಪ್ಪಿಸಿದಾಗ ಮಾತ್ರ ಅದು ಎನರ್ಜಿಯನ್ನು ಕೊಡ್ತಿರ್ತದೆ, ಅದು ತನ್ನ ಕಾರ್ಯವನ್ನು ಮಾಡ್ತಿರ್ತದೆ. ಅದರ ಡ್ಯೂರಿಂಗ್ ದಿಸ್ ಪ್ರೊಸೆಸ್ದಾಗ ಏನಾಗ್ತದೆ, ಈ ಕೆಲಸದಲ್ಲಿ ಒನ್ ಆಫ್ ವಿಚಸ್ ಮೇಡ್ ಮಿಸ್ಟೇಕ್. ಒಬ್ಬ ಮಾಂತ್ರಿಕ ಮಿಸ್ಟೇಕನ್ನು ಮಾಡ್ತಾ, ಯುಟರಿಂಗ್ ದಿ ವರ್ಡ್ಸ್. ಮಂತ್ರವನ್ನು ಹೇಳ್ಬೇಕಾರೆ ಪದಗಳಲ್ಲಿ ಮಿಸ್ಟೇಕನ್ನು ಮಾಡ್ತಾ. ಸೊ ವಿ ಆರ್ ನಾಟ್ ಐರಲ್ ಆಫ್ ಮೇಕ್ ದಿ ಕೈಂಡ್ ಆಫ್ ಪಾಯ್ಸನ್ ದೇ ಡಿಸೈರ್. ಅಂದರೆ ಅದೇನಾಗ್ತದೆ, ಪಾಯ್ಸನ್ನು ಜನರಿಗೆ ವರ್ಗಾವಣೆ ಆಗಲ್ಲ, ಇದರಿಂದ ಡಿಸೈರಬಲ್ ಆಗ್ತದೆ. ನೆಕ್ಸ್ಟು ಡಿಸ್ಕ್ರೈಬ್ ದಿ ಚೇಂಜಸ್ ಇನ್ ಇಚ್ ಬಾಯ್ ಅಟಿಟ್ಯೂಡ್ ಆಫ್ಟರ್ ಹಿ ಡ್ರಂಕ್ ದಿ ಪಾಯ್ಸನ್. ವಿವರಿಸಿ ಬಾಯ್ಸು ಅಟಿಟ್ಯೂಡ್ ಆಫ್ಟರ್ ಡ್ರಂಕ್ ದಿ ಪಾಯ್ಸನ್ ಸೇವನೆ ಮಾಡಿದ ನಂತರ ಆ ಹುಡುಗನಲ್ಲಿ ಆದ ಬದಲಾವಣೆಯನ್ನು ವಿವರಿಸಿ ಅಂದರು. ವೆನ್ ದಿ ಬಾಯ್ ಡ್ರಂಕ್ ದಿ ಪಾಯ್ಸನನ್ನು ಕುಡಿದ ನಂತರ ಹುಡುಗನಿಗೆ ಏನಾಗ್ತದ್ರೆ, ಜಂಪ್ಸ್ ಲೈಕ್ ವಿಚಸ್ ಟುಕ್ಸ್ ಅಡ್ವಾಂಟೇಜ್ ಇನ್ ದಿ ಚೇಂಜ್ ಆಫ್ ಬಾಯ್ಸ್ ಲೈಕ್ ಆ್ಯಂಡ್ ಡಿಸ್ಲೈಕ್. ಅವಾಗ ಅವು ಏನು ಮಾಡಿದ, ಹುಡುಗ ಕುಡಿದ ನಂತರ ಅದರಿಂದ ಏನು ಪ್ರಯೋಜನ ಅದಾವು, ಅವನಿಗೆ ಚೇಂಜ್ ಏನಂತಾರೆ, ಕೆಲವೊಂದು ಇಷ್ಟಪಟ್ಟ, ಕೆಲವೊಂದು ಇಷ್ಟಪಟ್ಟದೇ ಇರ್ತಕ್ಕಂಥದ್ದು ಮಾಡಿದ. ದ ವಿಚಸ್ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ದಿ ಪೀಪಲ್. ಫಿಸಿಕಲಿ ಅವನು ಸ್ಟ್ರಾಂಗ್ ಆಗಲಿಲ್ಲ, ವೀಕ್ ಆದ. ಸೊ ಚೇಂಜ್ ದೇರ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್. ಅಂದರೆ ಹಣ್ಣು ತರಕಾರಿಗಳನ್ನ ತಿನ್ನೋ ಬದಲಾಗಿ ಅವನು ಪಿಜ್ಜಾ, ಬರ್ಗರ್ನ ತಿನ್ನೋಕೆ ಶುರು ಮಾಡಿದ. ಅವನಲ್ಲಿ ಭಾಳಷ್ಟು ಫಿಸಿಕಲಿ ಹಾರ್ಮ್ಫುಲ್ ಆಯ್ತು, ಡಿಸೀಸಸ್ ಬಂದವು. ಅವಾಗ ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಏನು ಸಲಹೆ ಕೊಡ್ತಾರೆ ಅನ್ನೋದು, ವಾಟ್ ವಾಸ್ ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಬೆಸ್ಟ್ ರೆಮಿಡಿ?
ಏನನ್ನ ಒಳ್ಳೆಯ ರೆಮಿಡಿಯನ್ನು ಡಾಕ್ಟರ್ ಹೆಲ್ದಿ ಬೆಸ್ಟ್ ಕೊಟ್ಟರು. ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಬೆಸ್ಟ್ ರೆಮಿಡಿ ವಾಸ್ ನೈದರ್ ಪಿಲ್ಸ್ ನಾಟ್ ಇಂಜೆಕ್ಷನ್. ನೀವೇನು ಇಂಜೆಕ್ಷನ್ ಮಾಡ್ಕೋಬೇಡ್ರಿ, ಏನು ಮಾಡ್ಕೊರಿ ಹೆಲ್ದಿಯಾಗಿರ್ಬೇಕಾದ್ರೆ ಜಸ್ಟ್ ಎ ಲಿಟಲ್ ಬಿಟ್ ಆಫ್ ಇಫರ್ಟ್ಸ್ ಆಫ್ ಈಟ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ನೀವೇನು ಮಾಡಿರಿ, ಸ್ವಲ್ಪ ಹಣ್ಣು ಮತ್ತು ತರಕಾರಿಗಳನ್ನ ತಿಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ರೋಗ ಹೆಲ್ದಿಯಾಗಿರ್ತದೆ, ನಿಮ್ಮ ಹೋಗ್ತದೆ. ಆಮೇಲೆ ರೆಗ್ಯುಲರ್ ಎಕ್ಸಸೈಸ್ ಮಾಡಿರಿ, ಅದಕ್ಕೆ ರೆಗ್ಯುಲರ್ ಎಕ್ಸಸೈಸ್ ವಿಲ್ ಮೇಕ್ ದೆಮ್ ಫಿಟ್ ಅಗೇನ್. ಮತ್ತಷ್ಟು ನೀವು ಫಿಟ್ ಆಗ್ಬೇಕಾದ್ರೆ ಹೆಚ್ಚು ಎಕ್ಸಸೈಸ್ ಮಾಡಿರಿ, ಹಣ್ಣು ತರಕಾರಿಗಳನ್ನ ತಿಂದರೆ ಅದರಿಂದ ನಿಮ್ಗೆ ಏನಾಗ್ತದೆ, ನೀವು ಹೆಲ್ದಿಯಾಗಿರ್ಬೋದು ಅಂತ ಒಂದು ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಇರೋರು ಸಲಹೆಯನ್ನು ನೀಡ್ತಾರೆ ಅವರು. Next question. Discuss with your teachers and answer the following questions. The message the story gives is not only for children but also for grown up, and do you agree? ಅಂದರೆ ಈ ಸ್ಟೋರಿ ಏನನ್ನು ನಮಗೆ ಸಂದೇಶವನ್ನು ಕೊಡ್ತದೆ, ಚಿಲ್ಡ್ರನ್ಸ್ಗೆ ಏನು ಮಾಡಬಾರ್ದು, ಏನನ್ನು ಮಾಡಬೇಕು, ಏನನ್ನು ಕೊಡ್ತದೆ ಸಂದೇಶ ಅಂತ ಕೊಡಿದ್ದಾರೆ ನೋಡಿ. ಕಂಟಿನ್ಯೂಸ್ ಈಟಿಂಗ್ ಆಫ್ ಜಂಕ್ ಫುಡ್ಸ್. ಅತಿ ಹೆಚ್ಚಾಗಿ ಜಂಕ್ ಫುಡ್ಡನ್ನು, ಕೊಬ್ಬುಯುಕ್ತ ಪದಾರ್ಥವನ್ನು ತಿನ್ನೋದರಿಂದ, ಅಂದರೆ ಲೈಕ್ಸ್ ಪಿಜ್ಜಾ, ಬರ್ಗರ್, ಐಸ್ ಕ್ರೀಮು, ಚಿಪ್ಸ್ ತಿನ್ನೋದರಿಂದ ದಿ ಪೀಪಲ್ ಲೂಸ್ ದೇರ್ ಹೆಲ್ತ್, ಆರೋಗ್ಯವನ್ನು ಹದಗೆಡ್ತದೆ ಅನ್ನೋದು ಈ ಸ್ಟೋರಿ ಸಾರಾಂಶ ಅದ. ಇನ್ಸ್ಟೀಡ್ ಆಫ್ ದಿ ಈಟ್ ಗುಡ್ ಫುಡ್ಸ್, ನಾವು ಒಳ್ಳೆಯ ಆಹಾರವನ್ನು ಇದರ ಬದಲಾಗಿ ಒಳ್ಳೆಯ ಆಹಾರವನ್ನು ತಿನ್ನೋದರಿಂದ, ವೆಜಿಟೇಬಲ್ಸನ್ನು ತಿನ್ನೋದರಿಂದ, ಡೂ ಪ್ರಾಪರ್ ಎಕ್ಸಸೈಸ್ ಮಾಡೋದರಿಂದ, ಡೂ ಯು ಪ್ರಾಪರ್ ಎಕ್ಸಸೈಸ್ ರೆಗ್ಯುಲರ್ಲಾಗಿ ಪ್ರಾಪರ್ ಎಕ್ಸಸೈಸ್ ಮಾಡೋದ್ರಿಂದ ದೇ ಬಿಕಮ್ ಹೆಲ್ದಿ, ನಾವು ಆರೋಗ್ಯಕರವಾಗಿ ಇರ್ಬೋದಾಗಿದೆ. ವಿತ್ ದಿ ಹೆಲ್ಪ್ ಆಫ್ ಪ್ಯಾರಾಗ್ರಾಫ್ಸ್ 4 and 5 ಡಿಸ್ಕ್ರೈಬ್ ಇಲ್ನೆಸ್ ಆ್ಯಂಡ್ ಕ್ಯೂರ್. ಅಂದ್ರೆ ಒಂದು ಪ್ಯಾರಾಗ್ರಾಫ್ ಓದಿದ ನಂತರ ಇಲ್ನೆಸ್ ಏನೇನು ಅದಾವು. ದಿ ಪೀಪಲ್ ಸ್ಟಾಪ್ಡ್ ಗೋಯಿಂಗ್ ಔಟ್ ದಿ ಹೌಸ್. ವ್ಯಕ್ತಿ ಹೊರಗಡೆ ಮನೆಯಿಂದ ಹೊರಗಡೆ ಹಾಕೋಲ್ಲ. ಆ್ಯಂಡ್ ವಾಸ್ ಸಿಟ್ಟಿಂಗ್ ಎ ಲೈಯಿಂಗ್ ಅಬೌಟ್. ಹಿ ಸ್ಟಾರ್ಟೆಡ್ ಫೀಲಿಂಗ್ ಇಲ್ ಅವ್ನ ಫೀಲಿಂಗ್ ಇಲ್ಲ ಆಗ್ತದೆ. ಬಿಫೋರ್ ಲಾಂಗ್ ಹಿ ಹ್ಯಾಡ್ ನಾಟ್ ಡಿಸೈರ್ ಟು ಎನಿಥಿಂಗ್. ಹೊರಗಡೆ ಕಾರ್ಯವನ್ನು ನಿರ್ವಹಿಸಿದ್ದಾಗ, ಚಟುವಟಿಕೆ ಪೂರಿತವಾಗಿದೆ ಇದ್ದಾಗ ನಾವು ಅನಾರೋಗ್ಯದಿಂದ ಬೀಳುವ ಸಾಧ್ಯತೆ ಹೆಚ್ಚಾಗಿರ್ತದೆ. ದೇ ವಿಲ್ ಫೋಷನ್ ಹ್ಯಾಡ್ ವರ್ಕ್ಡ್ ಆ್ಯಂಡ್ ದಿ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದಿ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಪರ್ಸನ್ ಟು ಅನದರ್ ಲೈಕ್ ವೈರಸ್. ಅಂದರೆ ಒಬ್ಬ ಮಾಂತ್ರಿಕ ಮಾಡಿರ್ತಕ್ಕಂಥ ವಿಷಯ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಕ್ಕಂಥ ವಿಷಯ ಆಗ್ತದೆ. ನಮ್ಮ ಮನೆಯಲ್ಲಿ ಇಕೊಳ್ಳೋದ್ರಿಂದ, ಕೆಲಸ ಕಾರ್ಯಗಳಲ್ಲದೆ, ಹಣ್ಣು ಹಂಪಲು ತಿನ್ನದೇ ಇದ್ದಾಗ ವಿಷಯ ಆಗ್ತದೆ. ದೇ ಮ್ಯಾನೇಜ್ ಟು ಟರ್ನ್ ಎಫೆಕ್ಟ್ ಆಫ್ ಪಾಯ್ಸನ್ ಇಂಟು ದಿ ಒನ್ ವರ್ಸ್ಟ್ ಡಿಸೀಸಸ್, ದಟ್ ಈಸ್ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಅಂದರೆ ನಮ್ಮ ದೇಹದಲ್ಲಿ ವಿಷ ಪರಿವರ್ತನೆ ಆದಾಗ ನಮ್ಮ ಜೀವನ ಹಾಳಾಗ್ತದೆ. ಅದಕ್ಕೆ ನಾವು ಆರೋಗ್ಯಕರವಾದ ಜೀವನ ಮಾಡಬೇಕು, ಎಕ್ಸಸೈಸ್ ಮಾಡಬೇಕಾಗ್ತದೆ, ಹಣ್ಣು ತರಕಾರಿಗಳನ್ನು ತಿನ್ನಬೇಕಾಗ್ತದೆ. ಇಟ್ ವಾಸ್ ಎ ಲಾಂಗ್ ವೈಲ್ ಬಿಫೋರ್ ವಿತ್ ಹೆಲ್ಪಿಂಗ್ ಆಫ್ ಮೈಕ್ರೋಸ್ಕೋಪ್ ಮೂಲಕ ಡಾಕ್ಟರ್ಗಳು ವೀಕ್ಷಣೆ ಮಾಡಿದಾಗ ಗೊತ್ತಾಗ್ತದೆ. ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಡಿಸ್ಕವರ್ಡ್ ದ್ಯಾಟ್ ಲಿಟಲ್ ವಿಚಸ್ ವೇರ್ ಕಾಸಿಂಗ್ ದಿ ಡಿಸೀಸಸ್. ಅವ್ರು ಹೇಳ್ತಾರೋ, ವಿಚಿಸ್ ಮಾಂತ್ರಿಕ ಮಾಡಿರ್ತಕ್ಕಂಥ ಆಹಾರ ಹುಡುಗ ತಿಂದ ಕಾರಣ ವಿಷ ಏನು ಬತ್ತಲ್ಲ ಅದನ್ನು ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಇರೋ ಕಂಡು ಹಿಡಿದಂತ ಹೇಳಿದ್ರು. ದೇರ್ ವಾಸ್ ನೋ ವ್ಯಾಕ್ಸಿನೇಷನ್. ಇದೇನು ಲಸಿಕೆ ಕೊಡೋ ಅವಶ್ಯಕತೆ ಇಲ್ಲ. ಕಪ್ ಆಫ್ ಪಿಕ್ಚರ್ ಆಫ್ ರೈಡ್ ಆಫ್ ದೆಮ್. ಅದಕ್ಕೇನು ಹೆದರೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಒಂದು ಹೇಳ್ತಾರೆ, ದಿ ಡಾಕ್ಟರ್ ಫೌಂಡ್ ಔಟ್ ದಿ ವಿಚಸ್ ಕುಡ್ ನಾಟ್ ಟಾಲರೇಟ್ ಜಾಯ್ ಆ್ಯಂಡ್ ಗುಡ್ ಹೆಲ್ತ್. ಇದರಿಂದ ನಮ್ಗೆ ಆರೋಗ್ಯ ಏನಾಗೋಲ್ಲ, ಹದಗೆಡ್ತದೆ, ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ, ನಾವು ಆರೋಗ್ಯವಂತ ದೇಹವನ್ನು ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ಟರ್ನ್ಸ್ ಔಟ್ ದಿ ಬೆಸ್ಟ್ ಕ್ಯೂರ್. ಇದ್ರ ಬೆಸ್ಟ್ ಕ್ಯೂರ್ ಏನಂದರೆ ವಾಸ್ ಟು ಮೇಕ್ ಸ್ಟ್ರಾಂಗ್ ಎಫರ್ಟ್ಸ್ ಆಫ್ ಲೈವ್ ಇನ್ ಹೆಲ್ದಿ. ಸ್ಟ್ರಾಂಗ್ ಎಫರ್ಟ್ಸನ್ನು ಹಾಕಬೇಕಾಗ್ತದೆ. ಆ್ಯಂಡ್ ಜಾಯ್ಫುಲ್, ಸಂತೋಷವಾಗಿರ್ಬೋದು, ಹ್ಯಾಪಿ ಲೈಫ್ ಆಗಿರ್ಬೋದು. ಆ್ಯಂಡ್ ಎ ಪರ್ಸನ್ ಬಿಕಮ್ ಹೆಲ್ದಿ, ಆರೋಗ್ಯಕರವಾಗಿಯೂ ಇರ್ಬೋದು ಆ ವ್ಯಕ್ತಿ. ದಿ ವಿಚಸ್ ಹ್ಯಾಡ್ ಎ ಲಿವ್ ದ್ಯಾಟ್ ಬಾಡಿ ಸೂನ್ ಆ್ಯಸ್ ದಿ ಗುಡ್ ರೈಡಿಂಗ್ ಆಫ್ ದಿ ಸ್ನೀಸ್. ಅಂದರೆ ನಾವು ಆಹಾರವನ್ನು ಹೆಲ್ದಿಯಾಗಿ ಆಹಾರವನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯವಾಗಿ ಸದೃಢವಾಗಿ ನಾವು ಇರ್ಬೋದು. ನೆಕ್ಸ್ಟ್, ವಾಟ್ ಚೇಂಜಸ್ ಡು ಯು ನೀಡ್ ದಿ ಬ್ರಿಂಗ್ ಇನ್ ಯುವರ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಹಾಬೀಸ್ ಆಫ್ಟರ್ ಲಿಸ್ನಿಂಗ್ ಟು ಯುವರ್ ಫ್ರೆಂಡ್ಸ್ ಟಾಕ್ ಯುವರ್ ಗ್ರೂಪ್ಸ್ ಆ್ಯಂಡ್ ರೈಟ್ ದಿ ಫ್ಯೂ ಪಾಯಿಂಟ್ಸ್. One is for you, stop watching TV or play outside the home and finish work home, eat regularly. These are the suggestions. ಅಂದರೆ ಸರಿಯಾದ ಸೆಂಟೆನ್ಸ್ ಮಾಡಬೇಕು. ಸೆಂಟೆನ್ಸ್ ಮಾಡಿ ಏನಂತಾರೆ, ಸ್ಟಾಪ್ ಟಾಕಿಂಗ್ ಆನ್ ದಿ ಮೊಬೈಲ್ ಆ್ಯಂಡ್ ರೆಗ್ಯುಲರ್ ವಾಕ್ ಆ್ಯಂಡ್ ಸಮ್ ಫಿಸಿಕಲ್ ಎಕ್ಸಸೈಸ್ ಆ್ಯಂಡ್ ಸ್ಟಾಪ್ ಗೋಸಿಪಿಂಗ್. ಲರ್ನ್ ಟು ದಿ ಲೆಸನ್ ಡೈಲಿ. ಈಟ್ ಗುಡ್ ಫುಡ್, ಸ್ಟಾಪ್ ಈಟಿಂಗ್ ಜಂಕ್ ಫುಡ್, ಸ್ಟಾರ್ಟ್ ಫ್ರೂಟ್ಸ್, ಡ್ರಿಂಕಿಂಗ್ ಮಿಲ್ಕ್ ಡೈಲಿ ಎಟ್ಸೆಟ್ರಾ. ಈ ರೀತಿ ಅಂದರೆ ಏನಾಗ್ತದೆ, ಹ್ಯಾಬಿಟ್ಸ್ಗಳನ್ನು ನಾವು ಒಂದು ಗ್ರೂಪ್ ಮಾಡೋದು.
ನೆಕ್ಸ್ಟು ಮೇಕ್ ಸೆಂಟೆನ್ಸಸ್ ಯೂಸಿಂಗ್ ದಿ ಫಾಲೋಯಿಂಗ್ ವರ್ಡ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ಯು ಆರ್ ವಿಲ್ ಫಿಫ್ತ್ ಪ್ಯಾರಾಗ್ರಾಫ್ ಫಾರ್ ಯುವರ್ ಸೆಂಟೆನ್ಸ್. ಐದನೇ ಪ್ಯಾರಾಗ್ರಾಫ್ದಲ್ಲಿರ್ತಕ್ಕಂಥದ್ದು ತೊಗೊಂಡು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಂದರು. ಡಿಸ್ಕವರ್ಡು, ಫೌಂಡು, ಪ್ರಿಪೇರ್ಡು, ಕ್ಯೂರ್ಡು, ಇಂಜೆಕ್ಟೆಡ್ ತೊಗೊಂಡು ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಮಾಡಿರಿ. ಇಲ್ಲಿ ಅದಕ್ಕೆ ನಾವು ಮೇಡಮ್ ಕ್ಯೂರಿ ಸ್ಟೋರಿ ತೊಗೊಂಡು ಮೇಡಮ್ ಕ್ಯೂರಿ ಡಿಸ್ಕವರ್ಡ್ ರೇಡಿಯಮ್, ಡಿಸ್ಕವರ್ಡ್ ಪದವನ್ನು ಯೂಸ್ ಮಾಡಿದ್ರು. ಸಿ ಫೌಂಡ್ ಇಟ್ ಇನ್ ದಿ ಓರ್ ಆಫ್ ರೇಡಿಯಮನ್ನು ಹುಡುಕಾಡಿದವರು ಕಂಡುಹಿಡಿದ್ರು. ಸಿ ಟುಕ್ಸ್ ಮೋರ್ ಎಫರ್ಟ್ಸ್ ಆಫ್ ಪ್ರಿಪೇರ್ ಪ್ಯೂರ್ ರೇಡಿಯಮನ್ನು ತಯಾರು ಮಾಡೋಕೆ ಪ್ರಿಪೇರ್ ಮಾಡ್ಬೇಕಾದ್ರೆ ಸಾಕಷ್ಟು ಏನು ಮಾಡಿರಿ ಎಫರ್ಟ್ಸನ್ನು ಹಾಕಿರು. ಏನು ಮಾಡಿ ನೆಕ್ಸ್ಟ್ ದೇ ರೇಡಿಯಮ್ ಕ್ಯಾನ್ ಮೆನಿ ಡಿಸೀಸಸ್, ಆ ರೇಡಿಯಮ್ ಭಾಳಷ್ಟು ರೋಗಕ್ಕೆ ಕಾರಣ ಆಯ್ತು. ಬಟ್ ಇಟ್ ನಾಟ್ ಯೂಸ್ ಟು ಇಂಜೆಕ್ಟ್ ಡೈರೆಕ್ಟ್ಲಿ ನಾವು ಅದನ್ನು ಇಂಜೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗಲಕ್ಕ. ಅದರಿಂದ ಯಾಕೆ ಮೇಡಮ್ ಕ್ಯೂರಿ ಅವರು ರೇಡಿಯಮ್ ಕಂಡು ಹಿಡಿದ ಕಾರಣ ಅವರಿಗೆ ಅದರಿಂದ ಸಾವು ಬರ್ತದೆ ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ. ನೆಕ್ಸ್ಟು ಮ್ಯಾಚ್ ದೀಸ್ ಅಪೋಸಿಟ್ ವರ್ಡ್ಸ್. ಒನ್ ಈಸ್ ಡನ್ ಫಾರ್ ಒಂದು ಕೊಟ್ಟಿದ್ದಾರೆ, ಡಿಫಿಕಲ್ಟ್ದು ಅಪೋಸಿಟ್ ವರ್ಡು ಈಸಿ. ಹಂಗೆ ಡೇ ನೈಟ್ ಆಗ್ತದೆ. ಮೋರ್ ಲೆಸ್, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್, ಲಾಂಗ್ ಶಾರ್ಟ್, ಸ್ಯಾಡ್ ಹ್ಯಾಪಿ, ಸೇವ್ ವೇಸ್ಟ್, ಲೈಟ್ ಡಾರ್ಕ್ನೆಸ್. ಈ ರೀತಿ ಅಪೋಸಿಟ್ ವರ್ಡ್ಸು ಆಗ್ತಾವೆ. ಇನ್ನು ನೆಕ್ಸ್ಟು ಈಚ್ ಒನ್ ಆಫ್ ಅಸ್ ಹ್ಯಾವ್ ಡಿಫ್ರೆಂಟ್ ವರ್ಕ್ ಪ್ಯಾಟರ್ನ್, ಡಿಸ್ಕಸ್ ಯುವರ್ ಡೈಲಿ ಶೆಡ್ಯೂಲ್ಸ್ ವಿತ್ ಯುವರ್ ಪಾರ್ಟ್ನರ್ಸ್, ರೈಟ್ ಅಬೌಟ್ ಇಟ್. ಅಂದ್ರೆ 6 PM 8 PM 9 PM ಇವ್ನು ಏನೇನು ಕೆಲಸ ಮಾಡ್ತಲ್ಲ ಅವನ್ನ ಬರೀ ಅಂದಾರ ಅವರು. ನೋಡಿರಿ 6 AM ಏನು ಮಾಡ್ತಾವೆ, ವಾಕ್ ಆಫ್ ಆ್ಯಂಡ್ ಬ್ರಷ್ ಮೈ ಟೀತ್, ನಮ್ಮ ಹಲ್ಲುಗಳನ್ನ ಉಜ್ತಾವೆ, ಬ್ರಷ್ ಮಾಡ್ತಾವೆ. 8 PM ಏನು ಮಾಡ್ತಾವೆ, ಎದ್ದ ನಂತರ ಟೇಕ್ ಬಾತ್ ಆ್ಯಂಡ್ ಗೆಟ್ ರೆಡಿ ಟು ಫಾರ್ ಸ್ಕೂಲ್, ನಾವು ಸ್ನಾನವನ್ನು ಮಾಡ್ತೇವೆ, ಆಮೇಲೆ ಸ್ಕೂಲಿಗೆ ರೆಡಿ ಆಗ್ತವೆ. 9 ಏನು ಮಾಡ್ತೇವೆ, ಮಾರ್ನಿಂಗ್ ಪ್ರೇಯರ್ಸ್ ಎಟ್ ಸ್ಕೂಲ್, ಮಾರ್ನಿಂಗ್ ಆಗ್ಬೇಕಾದ್ರೆ ಮೂರಿಂಗ್ ಆಗೈತಿ, ಪ್ರೇಯರ್ಗೆ ಹೋಗುತ್ತೆ. 9 ಪ್ರೇಯರ್ ಆಗ್ತದೆ. 1 PM ಲಂಚ್ ಆಗ್ತದೆ, ಊಟ ಆಗ್ತದೆ. 5 PM ಬ್ಯಾಕ್ ಟು ಹೋಮ್ ಪ್ಲೇಯಿಂಗ್ ಫ್ರೆಂಡ್ಸ್, ಬ್ಯಾಕ್ ಅಂದ್ರೆ ಮನೆಗೆ ಬರ್ತಾವೆ, ಆಮೇಲೆ ಆಟವನ್ನು ಆಡ್ತಾವೆ. ಸ್ಕೂಲ್ ಬಿಡ್ತದೆ, ಆಟವನ್ನು ಆಡ್ತಾವೆ. 8:30 ಡಿನ್ನರ್ ಆ್ಯಂಡ್ ಲರ್ನಿಂಗ್ ಲೆಸನ್ಸ್, ಊಟ ಮಾಡ್ತಾವೆ, ಆಮೇಲೆ ಕೆಲವು ಪಾಠಗಳನ್ನ ಓದ್ತಾವೆ. 10 PM ಟು ಗೋ ಟು ಬೆಡ್ಗೆ ಹೋಗ್ತಾವೆ. ಆ್ಯಂಡ್ ವಿಶಿಂಗ್ ಪೇರೆಂಟ್ಸ್ ಜೊತೆಗೆ ನಾವು ಮಲ್ಕೋತಿರ್ತೇವೆ. ನೆಕ್ಸ್ಟ್ ಹಿಯರ್ ಈಸ್ ಆ್ಯನ್ ಅಪ್ಲಿಕೇಶನ್ ಫಾರ್ ಜಾಯ್ನಿಂಗ್ ದಿ ಹೆಲ್ದಿ ಕ್ಲಬ್ ವಿಲ್ ಇಟ್. ಅಂದರೆ ಇಲ್ಲಿ ಒಂದು ಕ್ಲಬ್ದು ಒಂದು ಹೆಲ್ದಿ ಕ್ಲಬ್ದು ಐತಿ, ಅದನ್ನು ತುಂಬಬೇಕಾಗ್ತದೆ ನಮ್ಮ ಹೆಸರುಗಳನ್ನು. ನೋಡಿ ನೀವು ವಿದ್ಯಾರ್ಥಿಗಳು ನಿಮ್ಮ ಹೆಸರುಗಳನ್ನು ನೀವು ತುಂಬೋದು. ನೇಮ್ ಅದ, ನನ್ನ ನೇಮ್ನ ರಾಹುಲ್ ಅಂತ ತುಂಬೋದು. ಹಂಗೆ ನೀವು ನಿಮ್ಮ ಹೆಸರುಗಳನ್ನ ತುಂಬ್ರಿ. ಫಾದರ್ಸ್ ನೇಮು ಸುರೇಶ್, ಮದರ್ಸ್ ನೇಮು ಮಮತಾ ಅದು ತುಂಬ್ರಿ. ಡೇಟ್ ಆಫ್ ಬರ್ತ್ ಹಾಕ್ರಿ, ಏಜ್ 14 years ಹಾಕ್ರಿ, ಜೆಂಡರ್ ಮೇಲು, ಆಮೇಲೆ ನಿಮ್ಮ ಕ್ಲಾಸ್ 7th ಸ್ಟ್ಯಾಂಡರ್ಡು, ನೇಮ್ ಆಫ್ ದಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲು, ಸ್ಕೂಲ್ ಅಡ್ರೆಸ್ ಮೇನ್ ರೋಡ್ ಬೆಂಗಳೂರು ಹಾಕ್ರಿ, ಮಲೇಶ್ವರಂ ಹಾಕ್ರಿ. ರೆಸಿಡೆನ್ಸ್ ಅಡ್ರೆಸ್ 7th ಕ್ರಾಸ್ ಮಲೇಶ್ವರಂ ಬೆಂಗಳೂರು ಹಾಕ್ರಿ. ಆಮೇಲೆ ಬೆಂಗಳೂರು ಹಾಕಿದ ನಂತರ ಇಲ್ಲಿ ಸಿಗ್ನೇಚರನ್ನು ಮಾಡಬೇಕಾಗ್ತದೆ. ಈ ರೀತಿ ವಿದ್ಯಾರ್ಥಿಗಳು ತುಂಬಬೇಕು. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೆ ಉತ್ತರಗಳು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳು ಏನಾದ್ರು ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದನ್ನು ಚಾನಲ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಟು ಆಲ್.